Hello everyone, welcome to Learn with me Kannada YouTube channel. Today is our 4th class. ಈ ಕ್ಲಾಸಲ್ಲಿ ನಾವು ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಎಷ್ಟು ಟೈಪ್ಸ್ ಇದೆ ಅಂತೇಳಿ ಮತ್ತು ಆ್ಯಕ್ಷನ್ ಆ್ಯಂಡ್ ಸ್ಟೇಟ್ ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಬ್ ಡೆಫಿನೇಷನ್ ನೋಡೋದಾದರೆ ಅ ವರ್ಬ್ ಕೆನ್ ಬಿ ಡಿಫೈನ್ಡ್ ಆಸ್ ಎ ವರ್ಡ್ ದಟ್ ಎಕ್ಸ್ಪ್ರೆಸಸ್ ಆನ್ ಆ್ಯಕ್ಷನ್ ಆರ್ ಅ ಸ್ಟೇಟ್ ಆಫ್ ಬೀಯಿಂಗ್. ವರ್ಬ್ ಅಂದರೆ ಏನು ಅಂತಂದರೆ ವರ್ಬ್ ಅನ್ನೋದೊಂದು ವರ್ಡ್ ಅದೇನು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ನಾವು ಯಾವುದಾದ್ರೂ ಒಂದು ಆ್ಯಕ್ಷನ್ ಮಾಡ್ತೀವಲ್ವಾ, ಅಂದರೆ ಯಾರಿಗಾದ್ರೂ ಏನಾದರೂ ಕೊಡ್ತೀವಿ, ಗಿವ್, ಟೇಕ್, ಈಟ್ ಊಟ ಮಾಡ್ತೀವಿ, ಅದೊಂದು ಆ್ಯಕ್ಷನ್ ಆಗುತ್ತೆ. ಈ ಥರ ಆ್ಯಕ್ಷನ್ ನಾವೇನು ಆ್ಯಕ್ಷನ್ ಮಾಡ್ತೀವಿ ಅದೆಲ್ಲದನ್ನು ಕೂಡ ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಆರ್ ಅ ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಅಟ್ ಪ್ರೆಸೆಂಟ್ ಸಿಚುಯೇಷನಲ್ಲಿ ನಾವು ಹೇಗೆ ಫೀಲ್ ಮಾಡ್ತೀವಿ, ನಮ್ಮ ಹತ್ರ ಏನಿದೆ, ಪ್ರೆಸೆಂಟ್ ನಮ್ಮದು ಕಂಡೀಷನ್ ಹೇಗಿದೆ, ನಾವು ಹೇಗೆ ಥಿಂಕ್ ಮಾಡ್ತೀವಿ, ಇದನ್ನೆಲ್ಲ ನಾವು ಸ್ಟೇಟ್ ಆಫ್ ಬೀಯಿಂಗ್ ಅಂತ ಕರಿತೀವಿ. ಈಗ ನಾವು ಹೇಗೆ ಆ್ಯಕ್ಷನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದಾದರೆ ಎಕ್ಸಾಂಪಲ್ಸ್ ನೋಡೋದಾದರೆ ಯಾವ ಥರ ವರ್ಬ್ನ ನಾವು ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ಬೋದು ನೀವು. ಫಸ್ಟ್ ಎಕ್ಸಾಂಪಲ್, ಶಿ ಐರನ್ಡ್ ಅರ್ ಡ್ರೆಸ್. ಓಕೆ, ದ ಆ್ಯಕ್ಷನ್ ಈಸ್ ಐರನಿಂಗ್. ಓಕೆ, ಇಲ್ಲಿ ಅವಳ ಡ್ರೆಸ್ನ ಐರನ್ ಮಾಡ್ಕೊಳೋದು ಇಲ್ಲಿ ಅದೊಂದು ಆ್ಯಕ್ಷನ್. ಐರನ್ ಮಾಡ್ಕೊಳೋದು ಒಂದು ಆ್ಯಕ್ಷನ್ ಅಲ್ವಾ, ನಿಮ್ಮ ಡ್ರೆಸ್ನ ನೀವು ಐರನ್ ಮಾಡ್ಕೊಳೋದು ಅದೊಂದು ಆ್ಯಕ್ಷನ್. ಸೊ ಐರನ್ ಮಾಡ್ಕೊಳೋದು ಇಲ್ಲಿ ಆ್ಯಕ್ಷನ್ ವರ್ಬ್ ಆಗಿ ಪ್ಲೇ ಆಗುತ್ತೆ. ಓಕೆ, ಸೆಕೆಂಡ್ ಒನ್, ಹಿ ಡ್ರೋ ಟು ದ ಮೌಂಟೇನ್ಸ್. ಅವನು ಮೌಂಟೇನ್ಗೆ ಡ್ರೈವ್ ಮಾಡ್ಕೊಂಡು ಹೋದ. ಇಲ್ಲಿ ಡ್ರೈವ್ದು ಪಾಸ್ಟ್ ಟೆನ್ಸ್ ಇದಾಗಿರುತ್ತೆ. ಈ ಡ್ರೈವ್ ಅನ್ನೋದು ಇಲ್ಲಿ ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ಡ್ರೈವ್ ಮಾಡ್ಕೊಂಡು ಹೋಗೋದೊಂದು ಆ್ಯಕ್ಷನ್ ಅಲ್ವಾ, ಸೊ ಇದು ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ನೆಕ್ಸ್ಟ್ ನೀವು ಡಿಸ್ಕ್ರೈಬಿಂಗ್ ಸ್ಟೇಟ್ ಆಫ್ ಬೀಯಿಂಗ್, ಅದಕ್ಕೆ ನೋಡಿದ್ರೆ ಅಂದರೆ ನೀವು ಹೇಗೆ ಪ್ರೆಸೆಂಟ್, ನಿಮ್ಮ ಹತ್ರ ಏನಿದೆ ಅಥವಾ ನೀವು ಹೇಗೆ ಫೀಲ್ ಮಾಡ್ತಾ ಇದ್ದೀರಾ, ಹೇಗೆ ಥಿಂಕ್ ಮಾಡ್ತಿದ್ದೀರಾ ಪ್ರೆಸೆಂಟ್ ಸಿಚುಯೇಷನಲ್ಲಿ, ಆ ಥರ ಯಾವ ವರ್ಬ್ಸ್ ಅಂತಂದರೆ ಫಸ್ಟ್ ಒನ್, ಶಿ ಫೀಲ್ಸ್ ಟಯರ್ಡ್. ಅವಳಿಗೆ ಟಯರ್ಡ್ನೆಸ್ ಅನ್ನಿಸ್ತಾ ಇದೆ, ಅವಳಿಗೆ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ. ಸೊ ಫೀಲ್ ಅನ್ನೋದು ಅವಳಿಗೆ ಫೀಲ್ ಆಗ್ತಾ ಇರುತ್ತಲ್ಲ ಪ್ರೆಸೆಂಟ್, ಅವಳಿಗೆ ಯಾವ ಥರ ಅವಳ ಎಮೋಷನ್ ಏನಿರುತ್ತೆ, ಅವಳು ಹೇಗೆ ಥಿಂಕ್ ಮಾಡ್ತಾಳೆ, ಅವಳಿಗೆ ಯಾವ ಥರ ಫೀಲ್ ಆಗ್ತಿದೆ ಅನ್ನೋದು ಇಲ್ಲಿ ವರ್ಬ್ ಆಗಿರುತ್ತೆ. ವರ್ಬ್ ಅನ್ನೋದು ಇದು ಫೀಲ್ ಅನ್ನೋದು ವರ್ಡ್ ಆಗಿರುತ್ತೆ ಇಲ್ಲಿ. ಸೆಕೆಂಡ್ ಒನ್, ಹೀ ಪ್ರಿಫರ್ಸ್ ಕಾಫಿ. ಅವನಿಗಿವಾಗ ಕಾಫಿ ಪ್ರಿಫರ್ ಮಾಡ್ತಾ ಇದ್ದಾನೆ, ಕಾಫಿ ಕುಡಿಬೇಕು ಅಂತೇಳಿ ಪ್ರಿಫರ್ ಮಾಡ್ತಾ ಇದ್ದಾನೆ. ಸೊ ಪ್ರಿಫರ್, ಅವನಿಗೆ ಪ್ರೆಸೆಂಟ್ ಸಿಚುಯೇಷನಲ್ಲಿ ಏನಿಸ್ತೆ, ಕಾಫಿಗೆ ಪ್ರಿಫರ್ ಮಾಡ್ತಾ ಇದ್ದಾನೆ. ಸೊ ಪ್ರಿಫರ್ ಅನ್ನೋದು ಇಲ್ಲಿ ಸ್ಟೇಟ್ ಆಫ್ ಬೀಯಿಂಗ್. ಪ್ರಿಫರ್ ಅನ್ನೋದು ಇಲ್ಲಿ ಸ್ಟೇಟ್ ಆಫ್ ಬೀಯಿಂಗ್ನ ರೆಪ್ರೆಸೆಂಟ್ ಮಾಡುವಂತಹ ವರ್ಬ್ ಆಗಿರುತ್ತೆ. ಓಕೆ, ಫಸ್ಟ್ ಏನಿಲ್ಲ, ವರ್ಬ್ ಅಂದ ತಕ್ಷಣನೇ ಆ್ಯಕ್ಷನ್ ಮತ್ತು ಸ್ಟೇಟ್ ಆಫ್ ಬೀಯಿಂಗ್, ನಾವೇನು ಆ್ಯಕ್ಷನ್ ಮಾಡ್ತೀವಿ ಮತ್ತು ನಾವು ಹೇಗೆ ಫೀಲ್ ಮಾಡ್ತೀವಿ, ನಮ್ಮ ಎಮೋಷನ್ಸ್ ಹೇಗಿರುತ್ತೆ ಪ್ರೆಸೆಂಟ್ ಸಿಚುಯೇಷನಲ್ಲಿ ಅನ್ನೋ ವರ್ಡ್ಸ್ನೆಲ್ಲ ನಾವು ವರ್ಬ್ ಕ್ಯಾಟಗರಿಗೆ ಸೇರಿಸ್ತೀವಿ. ಇನ್ ಇಂಗ್ಲೀಷ್ ಸೋ ಮೆನಿ ಟೈಪ್ಸ್ ಆಫ್ ವರ್ಬ್ಸ್ ಆರ್ ದೇರ್. ಓಕೆ, ಓನ್ಲಿ 5 ಟೈಪ್ಸ್, 6 ಟೈಪ್ಸ್, 10 ಟೈಪ್ಸ್ ಆ ಥರ ಯಾವುದೇ ಥರದ್ದು ಇಷ್ಟೇ ಟೈಪ್ಸ್ ಅಂತ ಏನಿಲ್ಲ, ಸೋ ಮೆನಿ ಟೈಪ್ಸ್ ಆಫ್ ವರ್ಬ್ಸ್ ಇದೆ ಇಂಗ್ಲೀಷಲ್ಲಿ. ಬಟ್ ನವ್ ಐ ವಿಲ್ ಟೆಲ್ ಯು ಸಮ್ ಮೇನ್ ಟೈಪ್ಸ್ ಆಫ್ ವರ್ಬ್ಸ್. ಓಕೆ, ಫಸ್ಟ್ ಒನ್ ಈಸ್ ಆ್ಯಕ್ಷನ್ ಆ್ಯಂಡ್ ಸ್ಟೇಟ್ ವರ್ಬ್ಸ್. ಸೆಕೆಂಡ್ ಒನ್ ಈಸ್ ಲಿಂಕಿಂಗ್ ವರ್ಬ್ಸ್. ಥರ್ಡ್ ಒನ್ ಈಸ್ ಮೇನ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ಸ್. ಫೋರ್ತ್ ಒನ್ ಈಸ್ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್ಸ್. ಫಿಫ್ತ್ ಒನ್ ಈಸ್ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್. ಓಕೆ, ಈ 5 ಟೈಪ್ಸ್ ಕೂಡ ಮೇನ್ ಟೈಪ್ಸ್ ಆಫ್ ವರ್ಬ್, ಅಂದರೆ ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಅನ್ನೋದನ್ನು ಮೇನ್ ಟೈಪ್ಸ್ ಆಫ್ ವರ್ಬ್ಸ್ ಅಂತ ಕರಿತೀನಿ. ನವ್ ಐ ವಿಲ್ ಎಕ್ಸ್ಪ್ಲೇನ್ ಯು ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಆ್ಯಕ್ಷನ್ ಆ್ಯಂಡ್ ಸ್ಟೇಟ್ ವರ್ಬ್. ಓಕೆ, ಫಸ್ಟ್ ಒನ್ ಇಲ್ಲಿ ಆ್ಯಕ್ಷನ್ ವರ್ಬ್ ನೋಡೋಣ. ಮೋಸ್ಟ್ ವರ್ಬ್ಸ್ ಆರ್ ಆ್ಯಕ್ಷನ್ ವರ್ಬ್ಸ್. ನಾವು ಯೂಸ್ ಮಾಡೋವಂತಹ ತುಂಬ ವರ್ಬ್ಸು ಆ್ಯಕ್ಷನ್ ವರ್ಬ್ಸೇ ಆಗಿರುತ್ತೆ. ಯಾಕೆಂದರೆ ಈಗ ಈಟ್, ಗಿವ್, ಟೇಕ್, ಪ್ಲೇ, ಸಿಂಗ್, ಡಾನ್ಸ್ ಇದೆಲ್ಲ ಕೂಡ ಆ್ಯಕ್ಷನ್ ವರ್ಬ್ಸ್ನೇ. ಅಂದರೆ ನಾವೇನು ಆ್ಯಕ್ಷನ್ ವರ್ಬ್ ಅಂದ್ರೆ ಕ್ರಿಯಾಪದ, ಅಂದರೆ ಕ್ರಿಯಾ ಅಂದರೆ ನಾವು ಏನು ಕೆಲಸ ಮಾಡ್ತೀವಿ, ನಾವು ಆಲ್ಮೋಸ್ಟ್ ನಾವು ಮಾಡೋ ಅಂತಹ ಎಲ್ಲ ಕೆಲಸಗಳು ಕೂಡ ಆಲ್ಮೋಸ್ಟ್ ಆ್ಯಕ್ಷನ್ ವರ್ಬಿಗೆ ಸೇರುತ್ತೆ. ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ದೀಸ್ ವರ್ಬ್ಸ್ ಡಿಸ್ಕ್ರೈಬ್ ಆ್ಯಕ್ಷನ್. ಓಕೆ, ನೇಮಲ್ಲೇ ಇದೆ ಆ್ಯಕ್ಷನ್ ಅಂದ್ರೇ ಏನಾದರೂ ಒಂದು ಕೆಲಸ ಮಾಡೋದು. ಸೊ ನೇಮ್ ಇಂಡಿಕೇಟ್ ಮಾಡೋ ಥರನೇ ಇದನ್ನು ಆ್ಯಕ್ಷನನ್ನು ಡಿಸ್ಕ್ರೈಬ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಗೀವ್, ಈಟ್, ವಾಕ್, ಸಿಂಗ್ ಇದೆಲ್ಲ ಕೂಡ ಆ್ಯಕ್ಷನ್ ವರ್ಬಿಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಎಕ್ಸಾಂಪಲ್ಸ್ ನೋಡೋಣವಾ. ಫಸ್ಟ್ ಒನ್ ಈಸ್ ಸುಮಾ ಅಕ್ಸೆಪ್ಟೆಡ್ ದ ಜಾಬ್ ಆಫರ್. ಓಕೆ, ಇಲ್ಲಿ ಅಕ್ಸೆಪ್ಟೆಡ್, ಸುಮಾ ಜಾಬ್, ಅವಳಿಗೆ ಯಾವುದೋ ಒಂದು ಜಾಬ್ ಆಫರ್ ಬಂದಿತ್ತು ಅಂದ್ಕೊಳ್ಳಿ, ಅವಳು ಅದನ್ನು ಅಕ್ಸೆಪ್ಟ್ ಮಾಡಿದ್ಲು. ಅಕ್ಸೆಪ್ಟ್ ಮಾಡೋದು ಒಂದು ಕ್ರಿಯೆ, ಅಂದರೆ ಒಂದು ಆ್ಯಕ್ಷನ್. ಅವಳು ಇಲ್ಲ ರಿಜೆಕ್ಟ್ ಮಾಡಿದ್ರು ಒಂದು ಆ್ಯಕ್ಷನ್ ಆಗುತ್ತೆ, ಅಕ್ಸೆಪ್ಟ್ ಮಾಡಿದ್ರು ಒಂದು ಆ್ಯಕ್ಷನ್ ಆಗುತ್ತೆ. ಬಟ್ ಅವಳು ಏನೋ ಒಂದು ಮಾಡಿದ್ಲಲ್ವ ಆ್ಯಕ್ಷನ್, ಅವಳೇನೋ ಒಂದು ಪ್ರತಿಕ್ರಿಯೆ ಕೊಟ್ಲು, ಅಂದರೆ ರಿಯಾಕ್ಷನ್ ಕೊಟ್ಲು. ಸೊ ಅದು ಇಲ್ಲಿ ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ಅಕ್ಸೆಪ್ಟೆಡ್, ನಾನು ಇಲ್ಲಿ ಬೋಲ್ಡ್ ಮಾಡಿದ್ದೀನಿ, ಡಾರ್ಕ್ ಮಾಡಿದ್ದೀನಿ ನೋಡಿ, ಇದು ಆ್ಯಕ್ಷನ್ ವರ್ಬ್ ಆಗಿರುತ್ತೆ, ಅಕ್ಸೆಪ್ಟೆಡ್. ಸೆಕೆಂಡ್ ಒನ್, ಶಿ ಆಸ್ಕ್ಡ್ ಟು ಬಾರೋ ಎ ಪೆನ್ಸಿಲ್. ಓಕೆ, ಅವಳು ಪೆನ್ಸಿಲ್ ಬಾರೋ ಮಾಡೋದಕ್ಕೆ ಕೇಳಿದ್ಲು. ಓಕೆ, ಇಲ್ಲಿ ಆಸ್ಕ್ಡ್ ಅನ್ನೋದು ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ಪವಿತ್ರ ಬೇಕ್ಡ್ ಅ ಕ್ಯಾರೆಟ್ ಕೇಕ್. ಅವಳು ಕ್ಯಾರೆಟ್ ಕೇಕ್ನ ಬೇಕ್ ಮಾಡಿದ್ಲು. ಸೊ ಬೇಕ್
ಇಲ್ಲಿ ಬೇಕ್ಡ್ ಅನ್ನೋದು ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ಹೀ ಸಿಂಗ್ಸ್ ವೆರಿ ವೆಲ್, ಅವನು ಹಾಡು ಚೆನ್ನಾಗಿ ಹೇಳ್ತಾನೆ. ಸಿಂಗ್ಸ್ ಅನ್ನೋದಿಲ್ಲಿ ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ಓಕೆ, ಇಲ್ಲಿ ನಾವು ಯಾಕೆ ಸಿಂಗ್ ಅಂತ ಹೇಳಿಲ್ಲ, ಸಿಂಗ್ಸ್ ಅಂತ ಹೇಳಿದ್ದೀವಿ ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಹೀ ಶಿ ಇಟ್ ಬಂದಾಗ ನಾವಿಲ್ಲಿ ವರ್ಬಿಗೆ ಎಸ್ನ ಆ್ಯಡ್ ಮಾಡಬೇಕಾಗತ್ತೆ. ಇದನ್ನು ನೀವು ಟೆನ್ಸಸ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲಾಗೆ ತಿಳ್ಕೊತೀರಾ. ಓಕೆ, ಇದಿಷ್ಟು ಆ್ಯಕ್ಷನ್ ವರ್ಬ್ ಆಗಿರುತ್ತೆ. These are all some examples of action verbs. You can see first one is run, play, cry, drink, look, listen, write, build, ride, knock, laugh, hug, dance, draw, clap, paint, brush hair, comb ಮಾಡೋದು, call, kiss, read, kick, climb, jump, yarn. ಓಕೆ, ಇದೆಲ್ಲ ಕೂಡ ಆ್ಯಕ್ಷನ್ ವರ್ಬ್ಸ್ ಆಗುತ್ತೆ. ನೀವು ನೋಡ್ಬೋದು ಇದೆಲ್ಲ ವರ್ಡ್ಸ್ನು ನಾವು ಡೈಲಿ ಯೂಸ್ ಮಾಡೇ ಮಾಡ್ತಾ ಇರ್ತೀವಿ. ಸೊ ನೀವು ಈ ಎಲ್ಲ ವರ್ಡ್ಸ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡ್ತಾ ಬನ್ನಿ, ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮಗೆ ಆವಾಗ ಈಸಿಯಾಗಿ ಸೆಂಟೆನ್ಸ್ ಮಾಡೋದು ಕೂಡ ಈಸಿ ಆಗುತ್ತೆ, ಮತ್ತು ವರ್ಬ್ಸ್ ಯಾವ್ದ್ಯಾವುದು ಹೇಗೆ ಆ್ಯಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಲಿಸನ್, ಶಿ ಲೈಕ್ಸ್ ಟು ಲಿಸನ್ ಮ್ಯೂಸಿಕ್. ನೆಕ್ಸ್ಟು ನೀವು ಯಾವ್ದು ಬೇಕಾದರೂ ಇಲ್ಲಿರೋ ವರ್ಡ್ಸ್ನ ತಗೊಂಡು ನೀವು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಸ್ಟೇಟ್ ವರ್ಬ್. ಓಕೆ, ಇದ್ರ ಡೆಫಿನೇಷನ್ ನೋಡೋಣ. ಇಟ್ ಇಂಡಿಕೇಟ್ಸ್ ಸ್ಟೇಟ್ ಆಫ್ ಬೀಯಿಂಗ್, ಎಮೋಷನ್, ಪೊಸಿಷನ್, ಡಿಸೈರ್ ಆರ್ ಒಪಿನಿಯನ್. ಇಟ್ ಇಂಡಿಕೇಟ್ ಸ್ಟೇಟ್ ಆಫ್ ಬೀಯಿಂಗ್. ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ನಾನು ಆಗಲೇ ಹೇಳ್ದಂಗೆ ನಾವೇನು ಇದ್ದೀವಿ ಅಟ್ ಪ್ರೆಸೆಂಟ್, ನಮ್ಮದು ಥಿಂಕಿಂಗ್ ಕೆಪಾಸಿಟಿ ಹೇಗಿದೆ, ನಮ್ಮ ಎಮೋಷನ್ ಹೇಗಿದೆ, ನಾವು ಹೇಗೆ ಯೋಚನೆ ಮಾಡ್ತಿದ್ದೀವಿ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ ವರ್ಬ್ಸ್ನ ನಾವು ಸ್ಟೇಟ್ ವರ್ಬ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಇಲ್ಲಿ ನೋಡ್ಬೋದು ನೀವು. ಹ್ಯಾವ್, ಲೈಕ್, ಡಿಸರ್ವ್, ಈ ಥರ ಎಕ್ಸಾಂಪಲ್ಸ್ನ ಕೊಡ್ಬೋದು. ಮತ್ತು ಎಮೋಷನ್, ನಾವು ಹೇಗೆ ಫೀಲ್ ಮಾಡ್ತಾ ಇದ್ದೀವಿ, ನಮಗೆ ಖುಷಿ ಆಗ್ತಾ ಇದೆಯೋ ಅಥವಾ ನಾವು ಯಾವ್ದಾದ್ರು ಹೇಟ್ ಮಾಡ್ತಾ ಇದ್ದೀವೋ ಆ ಥರ ಎಮೋಷನ್ಸ್ನ ಹೇಳುತ್ತೆ. ಪೊಸೆಷನ್ ಅಂದರೆ ನಮ್ಮ ಹತ್ರ ಏನಿದೆ, ನಮ್ಮ ಹತ್ರ ನಾವೇನು ಓನ್ ಮಾಡಿದ್ದೀವಿ ಅನ್ನೋದನ್ನು ಹೇಳುತ್ತೆ. ಡಿಸೈರ್, ನಮ್ಮ ಆಸೆ ಏನು. ಮತ್ತು ಒಪಿನಿಯನ್, ನಮ್ಮದು ನಾವೇನು ಜಡ್ಜ್ ಮಾಡ್ತೀವಿ ಅಂದರೆ ನಮ್ಮ ಒಪಿನಿಯನ್ ಏನಿದೆ ಯಾವುದಾದ್ರೂ ಒಂದು ಸಿಚುಯೇಷನ್ ಮೇಲಿರ್ಬೋದು. ಆ ಥರ ವರ್ಡ್ಸ್ನ ನಾವು ಸ್ಟೇಟ್ ವರ್ಬ್ಸ್ ಅಂತ ಕರಿತೀವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ ಸ್ಟೇಟ್ ವರ್ಬ್ಸ್ ಏನಂದರೆ, ಸ್ಟೇಟ್ ವರ್ಬ್ಸ್ ಕ್ಯಾನ್ ನಾಟ್ ಬಿ ಯೂಸಿಂಗ್ ಇನ್ ING ಫಾರ್ಮ್ಸ್. ಓಕೆ, ನಾವು ಸ್ಟೇಟ್ ವರ್ಬ್ಸ್ನ ಯೂಸ್ ಮಾಡಬೇಕಾದ್ರೆ INGನ ಆ್ಯಡ್ ಮಾಡಬಾರ್ದು ಆ ವರ್ಬಿಗೆ. ಓಕೆ, ING ಅನ್ನೋದು ಕಂಟಿನ್ಯೂಯಸ್ ಟೆನ್ಸ್ನ ಹೇಳುತ್ತೆ. ಅಂದರೆ ING ಅಂದಿದ ತಕ್ಷಣ ಗೋಯಿಂಗ್ ಅಂದ ತಕ್ಷಣ ಹೋಗ್ತಾ ಇದ್ದೀವಿ, ಆರ್ ಗಿವಿಂಗ್ ಅಂದ ತಕ್ಷಣ ಕೊಡ್ತಾ ಇದ್ದೀವಿ. ING ಅಂತ ಯೂಸ್ ಮಾಡಿದ ತಕ್ಷಣ ಅದೇನು ತೋರಿಸುತ್ತೆ ಅಂದರೆ ಕಂಟಿನ್ಯೂಯೇಷನಲ್ಲಿದೆ ನಾವು ಮಾಡ್ತಾ ಇರೋ ಕೆಲಸ ಅನ್ನೋದನ್ನು ಸೂಚಿಸುತ್ತೆ. ಸೊ ನಾವು INGನ ಯೂಸ್ ಮಾಡ್ಬೋದು ಸ್ಟೇಟ್ ವರ್ಬಲ್ಲಿ. ನೀವು ಎಕ್ಸಾಂಪಲ್ ನೋಡೋದಾದರೆ, ಐ ಹ್ಯಾವ್ ಎ ಕಾರ್, ನನ್ನ ಹತ್ರ ಕಾರ್ ಇದೆ. ಐ ಆಮ್ ಹ್ಯಾವಿಂಗ್ ಎ ಕಾರ್ ಅಂತ ನೀವು ಇಲ್ಲಿ ಹೇಳಬಾರ್ದು. ಓಕೆ, ಅದು ರಾಂಗ್ ಸೆಂಟೆನ್ಸ್ ಆಗುತ್ತೆ. ಸೆಕೆಂಡ್ ಒನ್, ಶಿ ಲೈಕ್ಸ್ ಬನಾನಾ, ಅವಳಿಗೆ ಬನಾನಾ ಅಂದರೆ ಇಷ್ಟ. ಓಕೆ, ಶಿ ಈಸ್ ಲೈಕಿಂಗ್ ಬನಾನಾ ಆ ಥರ ಹೇಳಬಾರ್ದು. ING ಫಾರ್ಮ್ನ ನಾವು ಸ್ಟೇಟ್ ವರ್ಬ್ಸಲ್ಲಿ ಆ್ಯಡ್ ಮಾಡಲೇಬಾರ್ದು. ಓಕೆ, ಯು ಡಿಸರ್ವ್ ಅ ಪ್ರೈಸ್, ನೀನು ಆ ಪ್ರೈಸ್ ಪಡೆಯೋದಕ್ಕೆ ಡಿಸರ್ವ್ ಆಗಿದ್ದೆ. ಸೊ ಡಿಸರ್ವ್ ಅನ್ನೋದಿಲ್ಲಿ ಸ್ಟೇಟ್ ವರ್ಬ್ ಆಗುತ್ತೆ. ರವಿ ಹೇಟ್ಸ್ ಈಟಿಂಗ್ ಪಿಜ್ಜಾ, ಅವನಿಗೆ ಪಿಜ್ಜಾ ತಿನ್ನೋದು ಹೇಟ್ ಮಾಡ್ತಾನೆ ರವಿ. ಸೊ ಇಲ್ಲಿ ಹೇಟ್ಸ್ ಅನ್ನೋದು ಸ್ಟೇಟ್ ವರ್ಬ್ ಆಗಿರುತ್ತೆ. ರಾಜು ಲವ್ಸ್ ಬೈಕ್. ಓಕೆ, ಲವ್ ಅನ್ನೋದು ಇಲ್ಲಿ ಲವ್ಸ್ ಅನ್ನೋದು ಸ್ಟೇಟ್ ವರ್ಬ್ ಆಗಿರುತ್ತೆ. ಓಕೆ, ನಾನಿಲ್ಲಿ ಬೋಲ್ಡ್ ಮಾಡಿದ್ದೀನಿ, ಡಾರ್ಕ್ ಮಾಡಿದ್ದೀನಿ ನೋಡಿ, ಇದೆಲ್ಲ ಕೂಡ ಸ್ಟೇಟ್ ವರ್ಬ್ಸ್ ಆಗಿರುತ್ತೆ. ನವ್ ಯು ಕ್ಯಾನ್ ಸಿ ಸಮ್ ಎಕ್ಸಾಂಪಲ್ಸ್ ಫಾರ್ ಸ್ಟೇಟ್ ವರ್ಬ್ಸ್. ಫಸ್ಟ್ ಒನ್, ಪೊಸೆಷನ್ ಅಂದರೆ ನಿಮ್ಮ ಹತ್ರ ಏನಿದೆ, ನೀವೇನು ಓನ್ ಮಾಡಿದ್ದೀರಾ ಅನ್ನೋದಕ್ಕಾದ್ರೆ ನೀವು ಯಾವ್ಯಾವ ವರ್ಡ್ ಯೂಸ್ ಮಾಡ್ಬೋದು ಅಂದರೆ ಹ್ಯಾವ್, ಓನ್, ಪೊಸೆಸಸ್, ಲ್ಯಾಕ್, ಕನ್ಸಿಸ್ಟ್, ಇನ್ವಾಲ್ವ್, ಇದೆಲ್ಲ ಕೂಡ ಸ್ಟೇಟ್ ವರ್ಬ್ಸ್ ಆಗಿರುತ್ತೆ. ನೀವು ಇದನ್ನು ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋದಾದರೆ, ಬ್ರೆಡ್ ಕನ್ಸಿಸ್ಟ್ಸ್ ಆಫ್ ಫ್ಲೋರ್, ವಾಟರ್ ಆ್ಯಂಡ್ ಈಸ್ಟ್. ಓಕೆ, ಇದು ಕರೆಕ್ಟ್ ಎಕ್ಸಾಂಪಲ್. ನೀವು ಬ್ರೆಡ್ ಈಸ್ ಕನ್ಸಿಸ್ಟಿಂಗ್, ಯಾಕೆಂದರೆ ಇಲ್ಲಿ ನೀವು ಸ್ಟೇಟ್ ವರ್ಬ್ಗೆ INGನ ಆ್ಯಡ್ ಮಾಡೋಂಗಿಲ್ಲ. ಓಕೆ, ING ಯೂಸ್ ಮಾಡಿದರೆ ಅದು ರಾಂಗ್ ಆಗುತ್ತೆ. ಸೊ ಬ್ರೆಡ್ ಈಸ್ ಕನ್ಸಿಸ್ಟಿಂಗ್ ಅಂತ ನೀವು ಯೂಸ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಎಮೋಷನ್ ಯೂಸ್ ಮಾಡಬೇಕು. ಎಮೋಷನ್ನ ನೀವು ಹೇಳಬೇಕಾದ್ರೆ ಯಾವ್ಯಾವ ವರ್ಡ್ ಯೂಸ್ ಮಾಡ್ಬೋದು ಅಂದರೆ ಲವ್, ಲೈಕ್, ಡಿಸ್ಲೈಕ್, ಹೇಟ್, ಅಡೋರ್, ವಾಂಟ್, ನೀಡ್, ಡಿಸೈರ್, ವಿಶ್, ಹೋಪ್, ಅಪ್ರಿಷಿಯೇಟ್, ಇದೆಲ್ಲ ವರ್ಡ್ನ ನೀವು ಯೂಸ್ ಮಾಡ್ಬೋದು. ಓಕೆ, ಜೂಲೀಸ್ ಆಲ್ವೇಸ್ ಹೇಟೆಡ್ ಡಾಗ್, ಅವಳು ಡಾಗ್ನ ಹೇಟ್ ಮಾಡ್ತಾಳೆ. ಇಲ್ಲಿ ನೋಡಿ, ಆಲ್ವೇಸ್ ಬೀನ್ ಹೇಟಿಂಗ್ ING ಫಾರ್ಮ್ನ ನೀವು ಯೂಸ್ ಮಾಡೋಂಗಿಲ್ಲ. ಸೊ ಇದು ರಾಂಗ್ ಆಗುತ್ತೆ. ಓಕೆ, ಲೆಟ್ಸ್ ಸಿ ದ ಸಮ್ಮರಿ. ಆ್ಯಕ್ಷನ್ ವರ್ಬ್, ಸ್ಟೇಟ್ ವರ್ಬ್, ಇದೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಅಂದರೆ, ಆ್ಯಕ್ಷನ್ ವರ್ಬ್ ಡಿಸ್ಕ್ರೈಬ್ ದ ಆ್ಯಕ್ಷನ್, ಸ್ಟೇಟ್ ವರ್ಬು ಸ್ಟೇಟ್ ಆಫ್ ಬೀಯಿಂಗ್ನ ಡಿಸ್ಕ್ರೈಬ್ ಮಾಡುತ್ತೆ. ಓಕೆ, ಆ್ಯಕ್ಷನ್ ವರ್ಬಿಗೆ ಎಕ್ಸಾಂಪಲ್ ನೋಡೋದಾದರೆ ಗಿವ್,
ಈಟ್, ವಾಕ್, ಸಿಂಗ್ ಇದೆಲ್ಲ ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ಲವ್, ಹೇಟ್, ಸ್ಮೆಲ್, ಟೇಸ್ಟ್ ಇದೆಲ್ಲ ಸ್ಟೇಟ್ ವರ್ಬ್ ಆಗಿರುತ್ತೆ. ಅಂದರೆ ಇಲ್ಲಿ ಇದು ಆ್ಯಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ಇದು ನಾವು ಅಟ್ ಪ್ರೆಸೆಂಟ್ ಯಾವ ಥರ ನಮ್ಮ ಎಮೋಷನ್ ಇದೆ, ನಾವು ಯಾವ ಥರ ಥಿಂಕ್ ಮಾಡ್ತೀವಿ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಸ್ಟೇಟ್ ವರ್ಬು. ಈಗ ಎಕ್ಸಾಂಪಲ್ ನೋಡೋದಾದರೆ ಆ್ಯಕ್ಷನ್ ವರ್ಬಿಗೆ ಐ ವಿಲ್ ಗಿವ್ ಮೈ ಪೆನ್ ಟು ಮೈ ಫ್ರೆಂಡ್. ನಾನು ನನ್ನ ಫ್ರೆಂಡಿಗೆ ನನ್ನ ಪೆನ್ ಕೊಡ್ತೀನಿ. ಸೊ ಇಲ್ಲಿ ಕೊಡ್ತೀನಿ, ಗಿವ್ ಅನ್ನೋದು ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ನೆಕ್ಸ್ಟು ಜಾಸ್ಮಿನ್ ಫ್ಲವರ್ ಸ್ಮೆಲ್ಸ್ ಗುಡ್. ಓಕೆ, ಜಾಸ್ಮಿನ್ ಫ್ಲವರ್ದು ಸ್ಮೆಲ್ಲು ಚೆನ್ನಾಗಿರುತ್ತೆ. ಸೊ ಸ್ಮೆಲ್ ಅನ್ನೋದು ಅಂದರೆ ಆ ಸ್ಮೆಲ್ ನಮ್ಮ ಒಪಿನಿಯನ್ ಹೇಳ್ತಾ ಇದ್ದೀವಿ, ಅಂದರೆ ಆ ಸ್ಮೆಲ್ ಚೆನ್ನಾಗಿದೆ ಅಂತ ನಮ್ಮ ಒಪಿನಿಯನ್ ಇದೆ. ಸೊ ಇಲ್ಲಿ ಒಪಿನಿಯನ್ ಹೇಳ್ತಾ ಇದ್ದೀವಿ. ಸೊ ಇದು ಸ್ಟೇಟ್ ವರ್ಬ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಸಮರಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.